ಈಗ ಯಾರ ಕೈಯಲ್ಲಿ ಈ ಶಂಕೇಶ್ವರ ಫ್ಯಾಕ್ಟ್ರಿ ಅದು ನಡೆಸೋರು ಯಾರು ಮೊದಲೇ ಲಾಸ್ದಲ್ಲಿ ಅದ, ಪೇಮೆಂಟ್ ಆಗ್ತಾ ಇಲ್ಲ, ರೈತರ ಬಿಲ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಎಂಥ ದೊಡ್ಡ ಫ್ಯಾಕ್ಟ್ರಿ ರೀ ಇದು, ಅದ್ಭುತವಾದದ್ದು. ಯಾಕೆ ಹಿಂಗಾಯಿತು? ಅಲ್ಲಿ ನಿರ್ದೇಶಕ ತಪ್ಪು ಮಾಡಿದಾರ? ಯಾರು ತಪ್ಪು ಮಾಡಲಿ, ಇವತ್ತು ಪೇಮೆಂಟ್ ಮಾಡೋರು ಯಾರು ಅಂತ ಒಂದು ಲಾಭದ ಫ್ಯಾಕ್ಟ್ರಿ ಹಂತಕ್ಕೆ ಬಂದಿರ್ತದೆ. ಆದರೆ ಇವತ್ತು ಆ ನಿರ್ದೇಶಕರಿಗೂ ದಿಕ್ಕು ತೋರಿಸ್ತಾ ಇಲ್ಲ. ಜೊಲ್ಲೆಯವ್ರ ಜೊತೆಗೆ ಅದನ್ನು ಕೆಡಿಸಿಕೊಂಡು ಬಿಟ್ಟರು. ಬೆಟ್ಟ ಮೇಲದ ಈ ಹಿನ್ನೆಲೆನೋ ಜಾರಕಿಹೊಳಿ ಸಹೋದರಿಗೆ ಹೋಗಿ ಭೇಟಿ ಆದರೂ ಒಂದು ಸುದ್ದಿಗಳಿದ್ದಾವೆ. ಭೇಟಿ ಆದ್ರೆ ಇಲ್ಲರಿ, ನೀವು ಜೊಲ್ಲೆ ಅವ್ರ ಕಡೆ ಕೇಳ್ಕೊಡ್ರಿ, ನಾವು ಅದರಲ್ಲಿ ಎಂಟ್ರಿ ಆಗೋದಿಲ್ಲ ಅನ್ನೋ ಏನೋ ಉತ್ತರಗಳು ಬಂದು ಸುದ್ದಿಗಳಿದ್ದಾವೆ. ಜೊಲ್ಲೆಯವ್ರು ನೀವು ಬಲ, ನಿಮ್ಮ ಜೊಲ್ಲೆಯವ್ರ ಬಲ ಅನ್ನುವಂಥ ಮಾತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕ್ರಿ ಜೊಲ್ಲೆಯವರಿಗೆ ಜಾರಕಿಹೊಳಿಗೆ ಏನು ಬಿಚ್ತಾ ಬೆರಕಾತ ಯಾರಿಗೂ ಗೊತ್ತು. ಏನೇನು ನಡೀತಿರ್ತಾವ ತೆರೆ ಮರೆಯಲ್ಲೇ. ಇನ್ನು ನಂತರ ಉಳಿದ ಹಾಜ್ ಯಾವುದಪ್ಪ, ಅನಿವಾರ್ಯವಾಗಿ ಮತ್ತು ರಮೇಶ್ ಕತ್ತಿಯವ್ರ ಕಡೆಗೆ ಹೋಗಿದ್ರು, ಸುದ್ದಿಗಳಿದ್ದಾವ ಪಾಟೀಲ್ ಕಡೆ, ನಮ್ಮ ರಮೇಶ್ ಕತ್ತಿಯವ್ರ ಕಡೆ. ಅವರು ಈ ನಿರ್ದೇಶಕರು ಹಚ್ಕೊಳ್ಳಿಲ್ಲ ಅಂತೇಳಿ ಖಚಿತ ಮೂಲಗಳು ನಮಗೆ ಸುದ್ದಿಗಳು ಕೊಡ್ತಾ ಇದ್ದಾರೆ. ನಾವು ಬಂದಿದ್ದೀವಿ, ನಾವು ಬಂದಾಗ ನೀವು ನಮಗೆ ಗೌರವ ಕೊಟ್ರೇನ ಅನ್ನುವಂಥ ಮಾತು. ಇದೊಂದು ಹೊಸ ಬೆಳವಣಿಗೆ. ಅದು ಕೊಟ್ಟಿದ್ರೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ. ನಿಮ್ಗೆ ಹೆಂಗೆ ನಿಮಗೆ ಒಂದು ಬದುಕು ಕೊಡ್ತಾ ಇದ್ದೀವಲ್ಲ, ನಾವು ಕೊಟ್ಟಿದ್ದೀವಲ್ಲ. ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ನಿಮಗೆ ಲಾಸ್ ಇಟ್ಟಿರಲಿಲ್ಲಲ್ಲ ನಾವು ಅಂತೇಳಿ ಮಾತಾಡಿದ್ರು ಅಂತ ಸುದ್ದಿಗಳಿದ್ದಾವೆ. ಇಲ್ಲ ನೀವು ನಡೆಸಿ